ಹಿಂದಿರ್ಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನ್ಗೆ ಇಷ್ಟ ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡ್ಲೇ ಬರ್ಲೇಬೇಕು. ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಭರತ್ ನಗರಕ್ಕೆ ಹೋಗಿ ಬಂದೆ. ಇದು ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಯಾರೂ ಕಳಿಸಿಲ್ಲ ನನ್ನ. ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ಭರತ್ ನಗರ. ಇವಾಗಲೂ ಬಂದಿದ್ದೀನಿ, ನಿನ್ನ ರಾತ್ರಿ ಬಂದಿದ್ದೀನಿ, ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ, ಇವಾಗ ಬಂದಿದ್ದೀನಿ. ಮಾತಾಡ್ಕೊಂಡು ಮಾತೇನಾಡೋದು ಬೇಡ, ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಜೊತೆಗೆ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ, ನಾವು ಸೇರ್ತೀವಿ, ಅಲ್ಲಿ ತಗೊಂಡ್ಬಂದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಹೋಗಿ ಇನ್ನೊಂದು ಶಿಫ್ಟ್ ಮಾಡಿ. ಯಾಕೆ ಅದು ನಾವು ಮಾತಾಡಬೇಕು? ಎಷ್ಟು ದಿನ ಅಂತ ಬಿಡೋಣ, ನಾವು ಹೋಗಿ ಮಾತಾಡ್ಬೇಕು. ಇವಾಗ ಅಲ್ಲಿ ಆಧಾರ್ ಕಾರ್ಡ್, ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು, ಬೆಂಗಳೂರಲ್ಲಿ ಹೇಳಿದ್ದು. ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀನಿ. ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ, ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ. ನಾನು ನೋಡ್ಬೇಕು ಅಂತ, ನೋಡ್ಬೇಕು ಅಂತ ಅವ್ರು ಇಲ್ಲ. ಇವಾಗ ಬಂದಿಲ್ಲ. ಅಣ್ಣಗೆ ಅಲ್ಲಿ ತಗೊಂಬಂದಿದ್ದೀನಿ, ಕೊಟ್ಬಿಟ್ಟು ಹೋಗ್ತೀನಿ ಒಳಗಡೆಗೆ ಆಯ್ತಾ. ಅಲ್ಲಮ್ಮ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ನನ್ನ ಹೆಸರು ಲಕ್ಷ್ಮಿ. ಅಲ್ಲ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನಿಮ್ಮ ಅವ್ರ ರಿಲೇಷನ್ ಬರಬೇಕು. ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಆಧಾರ್ ಕಾರ್ಡ್ ಡಿರೆಕ್ಟ್ ತಗೊಂಬಮ್ಮ, ಬಿಡ್ತೀನಿ ಒಳಗಡೆ ದರ್ಶನ್ ಹತ್ರ ಬಿಡ್ತೀನಿ ಅಂದ್ರು. ನಾನಂದೆ ಬರ್ತೀನಿ, ಆಧಾರ್ ಕಾರ್ಡ್ ತಗೊಂಬರ್ತೀನಿ, ಮನೆಯಲ್ಲ ಐತೆ ಅಂತ ಹೇಳಿದ್ದೆ ನಾನು. ಎಲ್ಲರಿಗೂ ಬಿಡ್ತವ್ರೆ, ಒಬ್ಬೊಬ್ರು ದಿನ ಒಬ್ಬೊಬ್ರನ್ನ ಅಂದ್ರು. ಆಯ್ತು ಸರಿ, ಒಬ್ಬೊಬ್ರನ್ನೇ ಬಿಟ್ಕೊ ಬರ್ತೀನಿ, ಆವತ್ತಿನ ಮರ್ದಿನೇ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ. ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರಂದ್ರೆ ಅವರು ಅಲ್ಲಿ ಸಿಟಿನವ್ರು ಇಲ್ಲಿ ಬರ್ಬೇಕು, ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು. ಅದನ್ನೇ ರೂಲ್ಸು ಇವಾಗ.